ಏನು ಬಾಗಲಕೋಟೆಯ ಒಂದು ವಸತಿ ಶಾಲೆಯಲ್ಲಿ ಈಗಾಗಲೇ ಒಂದು ಮೃಗೀಯವಾದಂತಹ ಘಟನೆ ನಡೆದಿರುವಂತದ್ದು. ಯಾಕಂದ್ರೆ ಶಿಕ್ಷಕನೇ ಮಕ್ಕಳ ಮೇಲೆ ಒಂದು ರೀತಿ ರಾಕ್ಷಸಿ ವೃತ್ತಿಯಾಗಿ ಪ್ರವೃತ್ತಿಯ ರೀತಿಯಲ್ಲಿ ಹಲ್ಲೆ ಮಾಡಿರುವಂತಹ ಒಂದು ಘಟನೆ ನಡೆದಿರುವಂತದ್ದು. ಆ ಶಾಲೆಯನ್ನು ನಾವು ತೋರಿಸ್ತಾ ಇದ್ದೀವಿ. ಇಲ್ಲೇ ಇರುವಂತದ್ದು ಇದು ದಿವ್ಯ ಜ್ಯೋತಿ ಬುದ್ಧಿಮಾಂದ್ಯ ವಿಶೇಷ ಮಕ್ಕಳ ವಸತಿ ವಿಶೇಷ ಶಾಲೆ. ಪ್ರಮುಖವಾಗಿ ಹೇಳ್ಬೇಕಂದ್ರೆ ಬುದ್ಧಿಮಾಂದ್ಯ ಮಕ್ಕಳು ಅಂದ್ರೆ ಸಣ್ಣ ಮಕ್ಕಳ ರೀತಿಯಲ್ಲಿ ಕೂಡ ಮನಸ್ಸಿರುವಂತಹ ಮಕ್ಕಳು, ಅಷ್ಟೊಂದು ಮುಗ್ಧವಾಗಿರುವಂತಹ ಮಕ್ಕಳು. ಅಂತಹ ಮಕ್ಕಳ ಮೇಲೆ ಇವರು ಈ ರೀತಿ ಮೃಗದ ರೀತಿ ಏನು ಹಲ್ಲೆ ಮಾಡಿ, ಪಶುಗಳ ರೀತಿ ವರ್ತನೆ ಮಾಡಿದರೆ, ಪ್ಲಾಸ್ಟಿಕ್ ಪೈಪ್ಗಳಿಂದ ಹಲ್ಲೆ ಮಾಡಿ ಏನು ಅಕ್ಷಯ್ ಹಾಗೂ ಅವರ ಏನು ಪತ್ನಿ ಏನು ಅವ್ರೇನಿದ್ದಾರೆ ಅವರು ದಂಪತಿ ಅಕ್ಷಯ್ ಇಂದೂಲ್ಕರ್ ಅಂತ ಏನು ಇದ್ದಾರೆ, ಅವರ ಒಂದು ಇಬ್ರು ಕೂಡ ಶಿಕ್ಷಕರು ಮತ್ತು ಅವರ ಪತ್ನಿ ಇಬ್ರು ಕೂಡ ಈ ರೀತಿ ಹಲ್ಲೆ ಮಾಡಿರುವಂತದ್ದು ಸಾಕಷ್ಟು ಎಲ್ಲ ರೀತಿಯಿಂದ ಆಕ್ರೋಶ ವ್ಯಕ್ತ ಆಗಿರುತ್ತೆ. ಇದೇ ಒಂದು ಬಿಲ್ಡಿಂಗ್ ನಲ್ಲಿ ಇರುವಂತಹ ಶಾಲೆ. ಇದರಿಂದ ಒಂದು ಪೋಷಕರು ಕಣ್ಣೀರು ಹಾಕ್ತಾ ಇದ್ದಾರೆ. ಯಾಕಂತಂದ್ರೆ ಮಕ್ಕಳಂತಂದ್ರೆ ಬುದ್ಧಿಮಾಂದ್ಯ ಮಕ್ಕಳಂದ್ರೆ ತುಂಬಾನೇ ಅವ್ರನ್ನ ಕಾಳಜಿಯಿಂದ ನೋಡ್ಕೋಬೇಕು. ಅವ್ರು ಒಂದು ಒಳ್ಳೆ ಶಿಕ್ಷಣ ಸಿಗುತ್ತೆ, ಏನಾದ್ರೂ ಅವ್ರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ಕೊಂಡು ಅವರೆಲ್ಲ ಅಡ್ಮಿಷನ್ ಮಾಡಿರ್ತಾರೆ. ಆದ್ರೆ ಅಂತಹ ಮಕ್ಕಳ ಮೇಲೆ ಒಂದು ರೀತಿ ರಾಕ್ಷಸ ರೀತಿ ಹಲ್ಲೆ ಮಾಡಿರುವಂತದ್ದು, ಪ್ಲಾಸ್ಟಿಕ್ ಪೈಪ್ ನಿಂದ ಹಲ್ಲೆ ಮಾಡಿದ್ದಾರೆ. ಅದರಲ್ಲೂ ಕಣ್ಣಿಗೆ ಕಾರದ ಪುಡಿಯನ್ನ ಹಾಕಿ ಬೆಲ್ಟ್ ನಿಂದ ಪ್ಲಾಸ್ಟಿಕ್ ಪೈಪ್ ನಿಂದ ಹಲ್ಲೆ ಮಾಡಿರುವಂತದ್ದು ಏನು ದೃಶ್ಯಾವಳಿ ಕೂಡ ಈಗ ಸಿಕ್ಕಿರುವಂತದ್ದು. ಈ ನಿಟ್ಟಿನಲ್ಲಿ ಪೋಷಕರು ಬಂದಾಗ ಪೋಷಕರ ವಿರುದ್ಧ ಅವರು ಗರಂ ಆಗ್ತಾ ಇದ್ದಾರೆ. ಅವ್ರಿಗೇನೆ ಮತ್ತಷ್ಟು ರೋಪ್ ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಪೋಷಕರನ್ನ ಮಾತಾಡ್ಸೋಣ. ಅಮ್ಮ, ಈಗ ನಿಮ್ಮ ಮಕ್ಕಳನ್ನ ಇಲ್ಲಿ ಯಾವ ಅಡ್ಮಿಷನ್ ಮಾಡಿದ್ರೆ ಯಾವ ರೀತಿ ನಿಮ್ಗೆ ಟಾರ್ಚರ್ ಕೊಟ್ಟಿದ್ದಾರೆ ಮಕ್ಕಳಿಗೆ? ನಾವು ಈಗ 3.5 ವರ್ಷ ಆತ್ರಿ ಸರ್ ಇಲ್ಲಿ ತುಂಬಿರಿ ಹಾಕಿರಿ ಹುಡುಗಗ್ರಿ. 3.5 ವರ್ಷ ಆತ್ರಿ. ನಾವು ನೋಡ್ಕೋತೀವಿ. ಆತರ ನಮಗೆ ನೋಡ್ಕೊಳಕ್ ಆಗಲ್ರಿ. ನಾವು ದುಡ್ಯಾಕ್ ಹೋಗಿವ್ರಿ ಸರ್ ಹೊರಗ್ರಿ. ಆತರ ಸಂಬಂಧ ಇಲ್ಲಿ ಹಾಕಿವ್ರಿ. ಇವ್ರಿಗೆ ಕೈಯಾಗ ಕೊಟ್ಟಿವ್ರಿ ನಮ್ಮ ಮಕ್ಳಿಗ್ರಿ. ಆತರ ಟಾರ್ಚರ್ ಕೊಡೋದು, ಬೆಲ್ಟಿನ ಬಡಿಯೋದು. ನಾವು ಬಂದು ಭೇಟಿ ಆದಾಗ ನೀವು ಲಮಾಣಿಗಾರದ್ರಿ ಕೆಳಗೆ ನಿಂದ್ರಿ ಅಲ್ಲಿ ಮಠ ಮಾತಾಡ್ರಿ ಇವ್ರು ನಮಗೆ. ನೀವು ಕೆಳಗೆ ಇರ್ರಿ, ನಾವು ಕೆಳಗೆ ಭೇಟಿ ಮಾಡಿಸ್ತೀವಿ, ಮ್ಯಾಲ ಬರುವಂಗಿಲ್ಲ ಅಂತ ಹೇಳಿ. ಯಾಕಂದ್ರೆ ಇದು ಬಿಲ್ಡಿಂಗ್ ಇಲ್ಲಿ ನಾನ್ ವೆಜ್ ತಿನ್ನಡಂಗಿಲ್ಲ, ತಿಂದು ಬರೋರು ಆತರ ಮಾತಾಡ್ರಿ ಸರ್ ನಮಗೆ. ಇವ್ರು ಎದುರು ಸಂಬಂಧ ಹಲ್ಲೆ ಮಾಡ್ತಿದ್ರು ಮಕ್ಕಳಿಗೆ ಅವರು. ಎದ್ರ ಸಂಬಂಧ ಅಂದ್ರೆ ಅವ್ರಿಗೆ ಒಟ್ಟು ತಿಳುವಳಿಕೆ ಇಲ್ಲಲ್ರಿ. ಅವ್ರಿಗೆ ಒಂದು ಜಾಗ ಕುಂದ್ರಿಸ್ಬಿಡವ್ರಿ. ಅವ್ರು ಕಲಿಯೋಂಗಿಲ್ರಿ. ಈ ತರ ಇವ್ರು ಬೋರ್ಡ್ ಹಾಕ್ಯಾರಲ್ರಿ ಸರಿ, ಆ ತರ ನಡೀದಿಲ್ರಿ. ಈ ತರ ಕೆಲಸ ಎಲ್ಲ ಹಚ್ತಿದ್ರು ಕಾಣಿಸ್ತಿದ್ರು. ಬಾತ್ರೂಮ್ ತೊಳಾಕ್ರಿ. ಆಮೇಲೆ ಅವು ಸ್ವಲ್ಪ ಕೈ ಕಾಲು ಇಲ್ಲದ್ದು ಹುಡುಗರು ಸಂಡಾಸ್ ಮಾಡ್ತಾರಲ್ರಿ, ಆ ಸಂಡಾಸ್ ತೊಳ್ಸುದ್ರಿ ಹುಡುಗರ್ ಕೈಯಾಗ್ರಿ. ರಾತ್ರಿ 2 ಮಟ್ಟ ತೊಳ್ಸುದ್ರಿ ಹುಡುಗರ್ ಕೈಯಾಗ್ರಿ. ಅವ್ರು ತೊಳಂಗಿಲ್ಲ ಅಂದ್ರೆ ಈ ಪರಿ ಬಡಿಯುದ್ರಿ. ಕೈ ಕಾಲು ಹಿಡಿದ್ರಿ, ಇಬ್ರು ಕೂಡ್ರಿ, ಒಬ್ರು ಬಡಿಯುದ್ರಿ. ನಿಮಗ ದೀಪಕ್ ಅವ್ರು ಹೊಡೆದವ್ರು. ನಮ್ಮ ಹುಡುಗರಿ, ನಮ್ಮ ಹುಡುಗಿಗೆ ಹಚ್ಚಿ ಹೊಡ್ದಾರ್ರಿ. ನಮ್ಮ ಹುಡುಗ ಹೊಡ್ದಾರ್ರಿ. ಇನ್ನೊಬ್ಬ ವಿಡಿಯೋ ಬಿಟ್ಟು ನೋಡ್ರಿ ಸರ್. ಆಕಿ ಅವ್ ಸಂಡಾಸರ್ ಬಿ ತೊಳಂಗಿಲ್ಲ, ನೀತಿ ಬಂದೈತೆ ಹೋಗಿ ಮನ್ಕೊಂಡ್ರೆ ನಾ ಖಾರ ತುಂಬಿಡುದ್ರಿ. ಆಕಿ ಮೇಡಮ್ ತೀರಿ ಹಿಂಗ ಈ ಪರಿ ಟಾರ್ಚರ್ ಕೊಡ್ತಾರ್ರಿ ಮಕ್ಳಿಗ್ರಿ. ನಾವು 2 ದಿನಕ್ಕೊಮ್ಮೆ ಬಂದ್ರೆ ನೀವು 2 ದಿನಕ್ಕೊಮ್ಮೆ ಫೋನ್ ಹಚ್ಚಾಕೋಬೇಡ್ರಿ ಹುಡುಗರಿಗೆ. ಯಾಕಂದ್ರೆ ಅವ್ರು ನೆನೆಸ್ತಾರು, ಅದಕ್ಕೆ ಅವ್ರು ಸ್ವರ್ಗ್ಯಾರು ಈ ಪರಿ ಅಂತ ಹೇಳಿ ತಿಂಗಳಿಗೊಮ್ಮೆ ಫೋನ್ ಹಚ್ಚುದು. ಈಗ ಫೀಸ್ ಎಷ್ಟು ಕೊಟ್ರಿ ವರ್ಷ ನೀವು? ನಾವು ವರ್ಷ ಈಗ ತಿಂಗಳಿಗೆ 6,000 ರೂಪಾಯಿ ಕಂಪಲ್ಸರಿ ತುಂಬುದ್ರಿ. ಆಮೇಲೆ ಬಟ್ಟೆ ಬರೀ ಸಂಬಂಧ ಮತ್ತೆ ರೊಕ್ಕ ಕೊಟ್ಟು ಹೋಗುದ್ರಿ. ನಾವು ಅವ್ರಿಗೆ ಮತ್ತೆ ರೊಕ್ಕ ಕೊಡುದ್ರಿ. ಮೇಲೆ ನಾವು ಟಿ ಶರ್ಟ್ ಕೊಡಿಸ್ತೀವಿ. ನಾವು ಇದನ್ನ ಹಾಕುದು ಒಂದು ಬಟ್ಟೆ ಹಾಕಿರ್ತಾರಿ ಸರ್ ಅವ್ರು. ಈ ಪರಿ ಇರ್ಲಿ ನಮ್ಮ ಮಕ್ಕಳು ದುಡಿತಾರ ಅಂತ ಹೇಳಿ ನಾವು ಬೇರೆ ಕಡೆ ಕೆಲಸ ಮಾಡ್ಕೊಂಡ್ ಬಂದು ತುಂಬಿ ಬಿಟ್ಟಿದ್ದೀವ್ರಿ ಸರ್. ಕಣ್ಣ ಖಾರದ ಪುಡಿ ತುಂಬಿ ಪ್ಲಾಸ್ಟಿಕ್ ಬೆಲ್ಟ್ ಪ್ಲಾಸ್ಟಿಕ್ ಪೈಪ್ ಇಂದ ಹಲ್ಲೆ ಮಾಡೋದು ಏನಿದೆ ಯಾವ ತರ ಅಂತಂದಿದ್ದು? ಯಾವ ತರ ನೋಡ್ಲಿಲ್ಲ ಸರ್. ಆ ಚರ್ಮನ ಸುಲಿದ್ ಹೋಗ್ಬಿಡ್ತೈತ್ರಿ. ಆ ಪರಿ ಬಿಡ್ತಾರ್ರಿ ಬೆಲ್ಟಿಲೆ ಖಾರ ತುಂಬಿ. ಅವ್ರಿಗೆ ಆ ತರ ಅನಿಸ್ಬೇಕ್ರಿ ನಮ್ಮ ಅಣ್ಣಾರಿ. ಇಲ್ಲಿ ಬಂದು ನೀವು ಕೇಳಿದಾಗ ಏನಂದ್ರಿ? ನಾವು ಸ್ವಲ್ಪ ದಾಂಧಿ ಮಾಡಕ್ ಒಂದ್ ಏಟಾ ಬಡ್ದಿವ್ರಿ ಅಂತ ಅಂದ್ರಿ. ಅಲ್ಲಿ ವಿಡಿಯೋಗಳು ಅದಾವ್ರಿ. ಒಂದ್ ಏಟಾ ಬಡ್ದಿರಿ ಅನ್ರಿ, ನೀವು ಹೆಂಗ್ ಬಡ್ದಿರಿ ನೋಡ್ರಿ ಹುಡುಗ ಈ ತರ ಅತ್ ಹೇಳಂತ್ಲಾರಿ ಸರಿ. ಹಿಂಗ್ ಹೇಳಿದ್ರಿ ನಮಗೆ, ನೀವು ಹೆಂಗ್ ಮುಚ್ಚಿಸ್ತೀರಿ ನಾವು ನೋಡ್ಕೋತೀವತ್ತಾರ್ರಿ ಸರ್ ಇವ್ರು. ಅಂದ್ರೆ ಇಂಥ ಮಕ್ಳ ಮೇಲೆ ಹಿಂಗ್ ಹಲ್ಲೆ ಮಾಡವ್ರಿ. ಬಡಿಯೋಗಿ ಬಡದ್ರ ಹಿಂಗ್ ಮಾಡಿ ಸತ್ತಾರ ನಿಮ್ಮ ಮಕ್ಳು ನಮ್ ಕೈಯಾಗ ಕೊಡವ್ರಿ ಅವ್ರ. ಇಷ್ಟೆಲ್ಲ ಘಟನೆ ಇದ್ರಲ್ಲಿ ಏನಾಗ್ಬೇಕಂತೀರಿ? ಈ ತರ ಹಲ್ಲೆ ಮಾಡಿದಾರಲ್ಲ, ಒಂದ್ ರೀತಿ ರಾಕ್ಷಸ ರೀತಿ ನಡ್ಕೊಂಡಲ್ಲ, ಏನಾಗ್ಬೇಕಂತೀರಿ? ಸರ್ ಇದು ಸ್ಕೂಲ್ ಅದಲ್ಲ, ಇದು ಸ್ಕೂಲೇ ಕಂಪ್ಲೀಟ್ ಮುಚ್ಚಬೇಕಂತೇಳಿ ನಾ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ ಸರ್. ಆಮೇಲೆ ನಾವು ಇಲ್ಲಿ ಬಂದು ಕೇಳಿದಾಗ ನಾವು ಮಹಾರಾಷ್ಟ್ರಲಿಂದ ಬಂದೀವಿ, ನಮಗೆ ರೌಡಿಸಮ್ ಮಾಡ್ತಾ ಇದ್ದಾರೆ ಸರ್ ಅವರು. ಬಾಕ್ಲಾ ತೆಗೀರಿ ಸರ್, ನಮ್ಮ ಮಕ್ಕಳು ನಮ್ಮ ಕೈಯಾಗ ಹ್ಯಾಂಡ್ ಓವರ್ ಮಾಡ್ರಿ ಅಂದ ನೀವು ಬಂದರು. ಆಮೇಲೆ ಜಾತೀಯತೆ ಮಾಡ್ತಾರೆ ಸರ್. ಇಲ್ಲಿ ಬಂದು ಲಮಾಣ್ಯಾರು ನೀವು ಮೇಲ್ಗಡೆ ಬರಬಾರ್ದು, ಕೀಳು ಜಾತಿಯವ್ರು ಅಂತ ಹೇಳಿ ನಮಗೆ ಒಂದು ಟೈಪ್ ಮಾತಾಡಿದ್ರು ಸರ್ ಅವರು. ಈ ಸ್ಕೂಲ್ ಇಂದೂರ್ಕರ್ ಅಶೋಕ್ ಅವ್ರ ಪತ್ನಿನೂ ಹಂಗೆ ಟಾರ್ಚರ್ ಮಾಡಿ ಅವ್ರ ಪತ್ನಿನೂ ಈಗ ಮಾತಾಡ್ ಆಕಿಂದ ಹೆಸರು ದಿವ್ಯಾ ಏನೋ ಇದೆ ಸರ್. ದಿವ್ಯಾ ಏನೋ ಇದೆ. ಈಗ ಎಲ್ಲ ಸ್ಟೇಷನ್ಗೂ ಮೀಡಿಯಾದವ್ರಿಗೆ ಕರ್ಸನ ಅಲ್ಲಿ ಮಟನೂ ಬಾಕ್ಲಾ ತೆಗಿಯಕ್ಕೆ ತಯಾರಿಲ್ಲ ಅವರು ಸ್ಕೂಲಿಂದು. ಮತ್ತು ಆಮೇಲೆ ಅವರು ಡೈಲಿ ಹೊಡಿಯೋದು, ಬಾತ್ರೂಮ್ ತೊಳ್ಸೋದು, ಆಮೇಲೆ ಮೆಂಟಲಿ ಟಾರ್ಚರ್ ಕೊಡೋದು. ಅವನಿಗೆ ಬುದ್ಧಿ ಇತ್ತಂದ್ರೆ ನಾವು ತಂದು ಇಲ್ಲಿ ಯಾಕೆ ಹಾಕ್ತಿದ್ವಿ ಸರ್ ಆ ಹುಡುಗಿಗೆ? ಎಷ್ಟು ಮಂದಿ ಹೊಡೆದಾರ ಹಿಂಗೆ ಸರ್? ಟೋಟಲ್ ನಮ್ಮ ಕಡೆ ವಿಡಿಯೋ ಕ್ಲಿಪ್ ಅದಾವ. ಎಲ್ಲ ಹುಡುಗರು ಇದೇ ಟೈಪ್ ಮೆಂಟಲಿ ಟಾರ್ಚರ್ ಕೊಡ್ತಾ ಇರೋದು. ಅವ್ರು ಕಂಟಿನ್ಯೂಸ್ ಎಷ್ಟು ದಿನದಿಂದ ನಡೆದಿದೆ ಈ ತರ ಹಲ್ಲೆ ಮಾಡೋದೆಲ್ಲ? ನಡೆದಿದ್ದು ನಮಗ್ ಇದು ಈ ಟೈಪ್ ಇವ ಮಹಾರಾಷ್ಟ್ರದವ ಸರ, ನಮ್ಮ ಕರ್ನಾಟಕದವನು ಅಲ್ಲ. ಈ ಸ್ಕೂಲ್ ನಡೆಸ್ದವ. ನಾ ಮಹಾರಾಷ್ಟ್ರಲಿಂದ ಬಂದು ಇಲ್ಲೇ ಸ್ಕೂಲ್ ನಡೆಸ್ತೀನಿ ಅಂದ್ರೆ ನನ್ನ ಕಡೆ ದಮ್ ಅದ. ಯಾವ ಮೀಡಿಯಾದವ್ರಿಗೆ ಕರೆಸ್ರಿ ಅನ್ನೋ ಡೈರೆಕ್ಟ್ ಮಾತಾಡ್ಯಾನ ಸರ್ ನಮಗೆ. ಇದಿಷ್ಟು ಏನು ಪೋಷಕರ ಮಾತು. ನಿಜವಾಗ್ಲೂ ಕೂಡ ತುಂಬಾನೇ ಅನ್ನ ಕಲಕುವಂತಹ ದೃಶ್ಯ ಇದು. ಯಾಕಂದ್ರೆ ಇಷ್ಟೆಲ್ಲ ಮಾಡಿದ್ರು ಕೂಡ ಮತ್ತೆ ನಮ್ಮ ಪೋಷಕರ ಮೇಲೆ ಅವರು ರೋಪ ಹಾಕುವಂತ ಕೆಲಸ ಮಾಡ್ತಾರೆ. ಯಾರು ಏನ್ ಮಾಡ್ತಾರೆ ಅನ್ನೋ ಒಂದು
ಒಂದು ಅಸಡ್ಡೆ ತೋರುವಂತ ಕೆಲಸ ಮಾಡ್ತಾನೆ. ಈ ನಿಟ್ಟಿನಲ್ಲಿ ಈ ಶಾಲೆ ಬಂದ್ ಆಗಬೇಕು, ಇದರ ಲೈಸೆನ್ಸ್ ರದ್ದು ಮಾಡಬೇಕು ಅನ್ನೋ ಮಾತನ್ನ ಇವರು ಹೇಳ್ತಾ ಇದ್ದಾರೆ. ಕ್ಯಾಮರಾಮ್ಯಾನ್ ಬಾಬು ಜೊತೆ ರವಿಮುಖಿ, TV9 ಬಾಗಲಕೋಟೆ. ಇನ್ನು ಬಾಗಲಕೋಟೆಯ ನವನಗರದಲ್ಲಿ ತುಂಬಾನೇ ಅಮಾನವೀಯವಾದಂತಹ ಒಂದು ಘಟನೆ ನಡೆದಿರುವಂಥದ್ದು. ಯಾಕಂದ್ರೆ ಬುದ್ಧಿಮಾಂದ್ಯ ಒಬ್ಬ ಬಾಲಕನ ಮೇಲೆ ಏನು ಆತನನ್ನ ಮಕ್ಕಳಂತೆ ಜೋಪಾನ ಮಾಡಿ ಆತನಿಗೆ ಶಿಕ್ಷಣ ನೀಡಿ ಏನು ಅವನ್ನ ಒಳ್ಳೆಯ ದಾರಿಗೆ ಸೇರಿಸಬೇಕಾಗಿದ್ದಂತಹ ಶಿಕ್ಷಕ ಹಾಗೂ ಆತನ ಪತ್ನಿಯೇ ವಿಕೃತವಾಗಿ ಹಲ್ಲೆ ಮಾಡಿ ಅವ್ರನ್ನ ತುಂಬಾನೇ ಮೈ ಮೇಲೆ ಬಾಸುಂಡೆ ಬರುವಂತೆ ಹಲ್ಲೆ ಮಾಡಿದ್ದಾರೆ. ಅವರ ತಂದೆ ನಮ್ಮ ಜೊತೆ ಇದ್ದಾರೆ. ಅವ್ರು ಏನು ಹೇಳ್ತಾರೆ ಸರ್, ಈಗ ಈ ಘಟನೆ ಯಾವಾಗ ಆಯ್ತು, ಈಗ ಏನು ಹೇಳ್ತೀರಿ ಇದ್ರ ಬಗ್ಗೆ? ಈ ತರ ಹೊಡೆದಿದ್ದಾರಲ್ಲ ಘಟನೆ ಒಂದು ಭಾಳ ದಿವಸ ನಡ್ಕೊಂಡು ಬರತೈತಿ ರೀ. ಇದ್ರ ಬಗ್ಗೆ ನಮಗೆ ಏನೂ ಮಾಹಿತಿ ಇದ್ದಿದ್ದಿಲ್ಲ ರೀ. ಆದ್ರೆ ಈಗ ನಮಗೆ ಮಾಹಿತಿ ಆಗೋಣ ರೀ, ನಮ್ಮ ಮಗಂದೆಲ್ಲ ಕ್ಲಿಪ್ಸ್ ಬರೋಣ ನಾವು ಇದು ಆ್ಯಕ್ಷನ್ ತೊಗೊಂಡಿನಿ ರೀ ಅವ್ರ ಬಗ್ಗೆ. ಸಿಕ್ಕಂಗೆ ಹುಡುಗಗೆ ಬಡಿಯೋದು, ಟಾರ್ಚರ್ ಮಾಡೋದು, ಅವ್ರ ಕಣ್ಣಾಗ ಖಾರ ಪುಡಿ ಹಾಕೋದು. ನನ್ನ ಮಗಗ ಅಂತಿಲ್ಲ ರೀ, ಇದು ಅಲ್ಲಿ ಇದು ಎಲ್ಲ ಮಕ್ಕಳಿಗೆ ಅದೇ ಇದು ಟಾರ್ಚ್ ಐತ್ರಿ. ಅಲ್ಲಿ ಇದೇ ಥರ ಟಾರ್ಚ್ ಮಾಡಾಕತ್ತಾರೆ ಅವ್ರು. ಮತ್ತು ನಮ್ಮ ಮುಂದೆ ಹೇಳೋದು ನಿಮ್ಮ ಮಕ್ಕಳು ಚಂದ ಇರ್ತಾರಂತ. ಮತ್ತು ಪೇಮೆಂಟ್ ಇವ್ರಿಗೆ ಒಂದು ದಿವ್ಸ ಲೇಟ್ ಆತಂತಂದ್ರೆ ನಮ್ದು MI ತುಂಬುದೈತಿ, ನಮಗೆ ಪೇಮೆಂಟ್ ಹಾಕಿ ಕೊಡ್ರಿ ಅಂತ ಫೋನ್ ಮಾಡ್ತಾರೆ. ಸಿಕ್ಕಂಗೆ ಮತ್ತು ಊಟದಂದ್ರು ಮಕ್ಕಳಿಗೆ ಸರಿ ಕೊಡಂಗಿಲ್ಲ ಅಂತ್ರಿ. ಮಕ್ಕಳ ಬಾಯಲ್ಲಿ ಮತ್ತು ಮಕ್ಕಳಿಗೆ ನಾವು ಮನೆಗೆ ಕರ್ಕೊಂಡು ಬಂದು ಕೇಳಿದ್ರೆ ಏನೋ ಸ್ವಲ್ಪ ಪ್ಯಾಂಟ್ ತೆಗೆದು ನೋಡಿದ್ರೆ ಸರ್ ಹೇಳ್ಯಾನ ತೋರಿಸ್ಬೇಡ ಅಂತ ಹೇಳ್ಯಾನಂತ ಅವ್ನು ಒಟ್ಟು ಆ ಸರ್ಗಳು ನೋಡಿದ್ರೆ ಅನ್ಸ್ತಾರೆ ರೀ. ಮಕ್ಕಳು ಏನು ನಮ್ಮ ಮುಂದೆ ಹೊಡೆದು ಹೇಳಂಗಿಲ್ಲ. ಇವತ್ತು ನನ್ನ ಮಗಗೆ ಹೊರಗೆ ಕಡೆಯಾನ ಮತ್ತು ಎಲ್ಲ ನಾವು ಗೊಳೆಯಾಗನ ನನ್ನ ಮಗ ಎಲ್ಲ ತೋರ್ಸಕತ್ತಾನ. ಅವ್ರು ಹೆಂಗೆ ಅವ್ರು ಪ್ರಾಬ್ಲಮ್ ಮಾಡಿದ್ರೆ ಹೆಂಗಿಲ್ಲ, ಹೆಂಗೆ ಕಾಲಿಟ್ಟು ಎಲ್ಲ ತೋರ್ಸಕತ್ತಾನ ರೀ ಸರ್ ನನ್ನ ಮಗ ರೀ. ಎಷ್ಟು ವರ್ಷದಿಂದ ಐತ್ರಿ ಶಾಲೆಯಲ್ಲಿ? ಇದು ಶಾಲೆ ನಾನು ನನ್ನ ಮಗಗೆ ಹಾಕಿ 4 ವರ್ಷ ಆಯ್ತು ರೀ ಈ ಶಾಲೆಗೆ. ನನ್ನ ಮಗಗೆ ರೀ ಅಂದ್ರೆ ಕ್ಲಾಸ್ ಇಲ್ರಿ, ಇದು ಜಸ್ಟ್ ಮೆಂಟಲಿ ಅಂದ್ರೆ ಮಂದ ಬುದ್ಧಿ ಮಕ್ಕಳ ಶಾಲೆ ರೀ. ಇದು ಶಾಲೆ ರೀ. ಹಾಂ, ಈ ತರ ಮಾಡಿದಾರಲ್ಲ, ಅದು ಏನು ಹೇಳಬೇಕಂತೀರಿ? ಈ ತರ ಒಂದು ಮಕ್ಕಳನ್ನ ಒಬ್ಬ ಶಿಕ್ಷಕನೇ ಮಾಡ್ತಾರ ಅಂತಂದ್ರೆ ಏನಾಗಬೇಕಂತ? ಇಂಥವ್ರಿಗೆ ತಮ್ಮ ಲೈಸೆನ್ಸ್ ಐತಿ ಅಂತ ಮೆರೆಡಾಕತ್ತಾರ ಕಂಟೈತ್ರಿ ಸರ್. ಇಂಥವ್ರದ್ದು ಏನೈತ್ರಿ, ಮೊದಲು ಇವ್ರಿಗೆ ಎಲ್ಲಿ ಇನ್ನೊಂದು ಸರ್ಗೆ ಇದು ಸಿಗಬೇಡ್ರಿ, ಲೈಸೆನ್ಸ್ನು ಸಿಗಬೇಡ್ರಿ, ಅವ್ರು ಮಾಡಬೇಡ್ರಿ. ಆ ಥರ ಇವ್ರಂಥವ್ರು ಶಿಕ್ಷೆ ಆಗ್ಬೇಕ್ರಿ ಸರ್. ಇವರ ತಮ್ಮ ಆ ಮಕ್ಕಳು ಕಾಯ್ಬೇಕನ್ನೋ ಕಾಯುವಲ್ರಿ, ಇವ್ರು ತಮ್ಮ ಸ್ವಾರ್ಥರ ಪೂರ್ತಿ ಇದು ಮಾಡ್ಕೊಳ್ತಾರೆ ಯೂಸ್. ಮಕ್ಕಳಿಗೆ ಸರಿಯಾಗಿ ಊಟ ಅದು ಕೊಡ್ತಾರಲ್ಲ, ಹೆಂಗೆ? ಅದನ್ನ ಊಟನೂ ಇಲ್ಲ, ಏನೂ ಇಲ್ರಿ ಸರ್, ಸರಿಯಾಗಿ ಊಟನೂ ಇಲ್ಲ ಅಂತ ಮಕ್ಕಳು. ನಮ್ಮ ಮಕ್ಕಳು ನಮ್ಮ ಮನ್ಯಾಗಿದ್ರೆ ದಾಡ್ಸಿದ್ರೆ ನಮ್ಮ ಮಕ್ಕಳು ಹಿಂಗೆ ಕಟ್ಗೆ ತೆಗ್ಯಾರಿ ಸರಿ, ಅವ್ರು ನೋಡ್ಲಕ್ಕೆ ಆಗವಲ್ಲ ನಮ್ಮ ಕಡೆ. ಹಿಂದೆ ಈ ಬಗ್ಗೆ ನಿಮ್ಮ ಮಗ ಏನೋ ನಿಮ್ಮ ಬಗ್ಗೆ ನಿಮ್ಮ ಮುಂದೆ ಹೇಳಿದ್ರ ಹೊಡಿತಾರ ಹಿಂಗೆಲ್ಲ ಅಂತಂದು? ಒಮ್ಮೆ ಮೊದಲು ಹೇಳ್ತಿದ್ರಿ ಸರ್, ಇತ್ಲಾಗ ಅವಂಗ ಅಂಜಿಸ್ಬಿಟ್ಟಾರಿ, ಅವ್ ಏನು ಹೇಳುವಲ್ಲ. ಆ ಪರಿ ಅವ್ರ ಹೆದರ್ಸಿ ಇಟ್ಟಾರ್ರಿ ಸರ್. ಒಟ್ಟು ನಿಮ್ಮ ಮತ್ತು ನಾವು ಹೋಗೋಣ ಅವ್ರ ಮಕ ತೊಳಸ್ಬಿಡೋದು, ಕುಕ್ಮ ಹಚ್ಚಿ ಈಬತ್ತಿ ಹಚ್ಚಿ ಕಳಿಸ್ಬಿಡೋದ್ರಿ. ಮತ್ತು ಏನೋ ಒಂದು ಸ್ವಲ್ಪ ಒಂದು ಹಿಂಗೆ ಅರ್ಬಿ ಅವ್ರು ತೆಗೆದು ನಾವು ನೋಡಕ್ಕೆ ಹೋದಿವಿ ಅಂತಂತಂದ್ರೆ ಏನಿಲ್ಲ ಇಲ್ಲ ಇಲ್ಲ ಯಾನು ಬರ್ದಾರೇನಂತಂದ್ರೆ ಬರ್ದಾನ ಆದ್ರೆ ಅವ್ನು ನನಗೆ ಹೇಳಬೇಡ ಅಂತ ಹೇಳ್ಯಾನಂತ ಮಕ್ಕಳಿಗೆ ಹೆದರಿಕೆ ಹಾಕ್ತಾರಂತ್ರಿ. ಗಂಡ ಹೆಂಡತಿ ಬೇರೆ ಬೇರೆ ಮಕ್ಕಳಿಗೆ ಹಿಂಗೆ ಮಾಡತ್ತಾರ ಎಲ್ಲರೂ ನನ್ನ ಕಡೆ ನನ್ನ ಮಗಂದ ಇನ್ನೊಬ್ಬನ ಮಗಂದ ನನಗೆ ಕ್ಲಿಪ್ ಶಿಕಾನ ನಾ ಆ್ಯಕ್ಷನ್ ತೊಗೊಂಡೇನ್ರಿ ಸರ್. ಅಲ್ಲ, ಈಗ ಒಬ್ಬ ತಂದೆಯಾಗಿ ಪಾಪ ನೀವು ಸಣ್ಣ ಕೂಸಿರ್ಲಿ ಅದನ್ನ ಆಡಿ ಬೆಳೆಸಿರ್ತೀರಿ, ಈ ತರ ಬೇರೆ ಯಾರೋ ಒಬ್ರು ಈ ತರ ಹೊಡಿತಾರ ಅಂದ್ರೆ ಎಷ್ಟು ದುಃಖ ಅನಿಸ್ಬೋದು ಪಾಪ. ಅನಿಸ್ತೈತಿ ಇಲ್ರಿ ನಮಗೆ. ಅದ ಅವಂಗ ಅವಾಗ ನಾವು ಮುಚ್ಚಬೇಕನ್ನೋದು ಲೆಕ್ಕನಾಗ ಇದ್ದಿದ್ವಿ ರೀ. ಅದನ್ನ ನಮಗೆ ಬ್ಯಾಡ್ರಿ, ಅದ ಅವ್ರು ಹೇಳ್ತೀನಿ ಮಾಡ್ತಾರೆ, ನಾವು ಮಾಡಂಗಿಲ್ರಿ. ಆ ಬ್ಯಾರೆ ತಾಯಿ ತಂದು ಆ ಶಾಲೆಯಾಗ ಯಾರ ಮಕ್ಕಳಿಗೆ ಇಟ್ಟಾರ್ರಿ ಅವ್ರು ಕರ್ಕೊಂಡು ಹೋಗ್ರಿ ಅಂತ ಹೇಳ್ಬಿಟ್ರಿ ದಯವಿಟ್ಟು. ಯಾಕಂದ್ರೆ ಇವು ಮಹಾರಾಷ್ಟ್ರಲಿಂದ ಮಕ್ಕಳ ಜಾಕಿ ಮಾಡಕ್ ಬಂದಿಲ್ರಿ, ಇವ್ರು ತಮ್ಮ ರೊಕ್ಕ ದುಡಿಯಕ್ ಬಂದಾರ್ರಿ ಇವ್ರು. ಮಕ್ಕಳು ಈ ತರ ಮಾಡೋದ್ರೆ ಕಳ್ಕಿತ್ತು ಬರ್ತೈತಲ್ರಿ ಭಾಳ ಸರ್. ಏನ್ರಿ ಸ್ವಲ್ಪ ಒಮ್ಮೆ ಆ ಕ್ಲಿಪ್ ನೋಡಿದ್ರೆ ಊಟ್ಸದ ಹೋಗಂಗಿಲ್ರಿ ಆ ಮಕ್ಕಳ ಬಗ್ಗೆ. ಯಾರ ಸಂಬಂಧ ನಾವು ತ್ರಾಸ ಪಡ್ತೀವಿ. ನಮ್ಮ ಮಕ್ಕಳಿಗೆ ಹಿಂಗೆ ಆತಂದ್ರೆ ಹೆಂಗೆ ಸುಮ್ ಕುಂದಿರ್ತೀರಿ ಸರ್? ಎಲ್ಲ ರೊಕ್ಕ ಕೊಟ್ಟು ಮಕ್ಕಳನ್ನ ಹೊಡಿದು ನೋಡುವಂತ ಸ್ಥಿತಿ ನಿಮ್ಗೆ. ಸ್ಥಿತಿ ಬಂತು ನೋಡ್ರಿ. ಇವ್ರ ರೊಕ್ಕನು ಕೊಡ್ಬೇಕ್ರಿ, ಎಲ್ಲ ಮಾಡ್ಬೇಕ್ರಿ, ಮತ್ತು ಮಕ್ಕಳು ಬಡಿಯೋದು ಸ್ಥಿತಿ ನೋಡ್ಬೇಕ್ರಿ. ಮಕ್ಕಳುಗಳು ಕಾಲ್ ಮೇಲೆ ಕಾಲು ಇಟ್ಟು ಬೆಟ್ಲೆ ಬಿಡ್ತಾರ್ರಿ ಇವ್ರು. ಏನು ಮಾಡ್ತೀರಿ ಇವ್ರು ತೊಗೊಂಡು ಅಂದಲ್ಲಿ ನಾವು ಇದೆಲ್ಲ ಕಂಪ್ಲೇಂಟ್ ಮಾಡಿರಿ ಸರ್. ತಂದೆ ತಾಯಿಗೆ ನೋಡೋದು ತಡ್ಕೊಳಕ್ ಆಗೋದಿಲ್ಲ, ಆಗಂಗಿಲ್ರಿ ಸರ್. ಇನ್ನ ಒಂದ್ ವೇಳೆ ನಮ್ದು ಮನ್ಸು ನಾವು ತಡ್ಕೋತೀವಿ, ತಾಯಿಗಳು ತಡ್ಕೊಳಂಗಿಲ್ರಿ ಸರ್. ಅವ್ರು ನಾವು ತಡ್ಕೊಬೋದ್ರಿ, ಅವ್ರು ತಡ್ಕೊಳಂಗಿಲ್ರಿ ಮನ್ಯಾಗ. ತಮ್ಮ ಮಗ ಏನೋ ಆತಂತಂದ್ರೆ ಅದಕ್ಕೆ ಆ ಸ್ಕೂಲ್ನಾಗ ಯಾವ ಮಕ್ಕಳಿಗೆ ಸೇರಿಸ್ಬೇಡ್ರಿ ಇದ್ರ ಮುಂದೆ. ಈಗೇನು ಪೊಲೀಸ್ ಕಂಪ್ಲೇಂಟ್ ಕೊಡತ್ತೀರಿ? ಈಗ ಕೊಟ್ಟಿರಿ ಸರ್. ಈಗ ನೋಡಿದ್ರಿ SIR ಕರ್ದಾರ ಏನಂತ ನೋಡ್ತೀರಿ ಸರ್. ಏನಾಗ್ಬೇಕಂತ್ರಿ ಈ ತರ ಮಾಡಿದಲ್ಲ ಅವ್ರ ಶಿಕ್ಷೆ ಆಗಬೇಕ್ರಿ ಸರ್. ಅವ್ರದೆಲ್ಲ ಇಲ್ಲಿ ಕ್ಲೋಸ್ ಆಗ್ಬೇಕು. ಈ ಮಕ್ಕಳಿಗೊಂದು ಪರಿಹಾರ ಸಿಗ್ಬೇಕ್ರಿ. ಯಾಕಂದ್ರೆ ನಾವು ದುಡಿದ ಸಾಲ ಪಟ್ಟಿ ಮಾಡಿ ಇವ್ರಿಗೆ ನಾವು ಪೇಮೆಂಟ್ ಕಳಿಸ್ತಿದ್ದೀವಿ ರೀ. ಇವ್ರು ಫೋನ್ ಮಾಡ್ತಿದ್ರೆ ಒಂದು ದಿವ್ಸ ಡಿಲೇ ಆತಂತಂದ್ರೆ ನಮ್ಗೆ ಪೇಮೆಂಟ್ ಹಾಕ್ರಿ, ನಮ್ಗೆ MI ತುಂಬುದೈತಿ ಅಂತ. ಎಲ್ಲ ಮಕ್ಕಳಿಗೆ ಹೊಳ್ಳಿ ಪರಿಹಾರ ಸಿಗ್ಬೇಕು ನೋಡ್ರಿ. ಅವು ಎಷ್ಟು ಮಕ್ಕಳು ಅದಾರ ಅವು ಅಷ್ಟು ಮಕ್ಕಳಿಗೆ ಇವ್ರು ಎಷ್ಟೆಷ್ಟು ಏನೇನು ಮಾಡ್ಯಾರ ಎಲ್ಲರೂ ಪರಿಹಾರ ಸಿಗ್ಬೇಕು ನೋಡ್ರಿ.
ಅಲ್ಲಿ 30 ಮಕ್ಕಳೇನು ಅದಾರ ರೀ ಸರ್ ಹಿಂಗೆ ನೈಟ್ ಇರೋರು ಮತ್ತು ವಾರ್ಡ್ದಾಗ ಅವ್ರು ಮತ್ತು ಇಬ್ಬರು ಸರ್ಗಳು ಯಾರ್ಯಾರು ಅದಾರ ನೋಡ್ರಿ ಒಂದು ಹೆಸರು ರವಿಕಾಂತ್ ಅಂತ ಐತ್ರಿ ಅವ್ರಿಗೂ ಸಹ ಶಿಕ್ಷೆ ಆಗ್ಬೇಕು ರೀ. ಇದು ಏನು ಹಲ್ಲೆಗೊಳಗಾಗಿರುವಂತಹ ಬಾಲಕ ದೀಪಕ್ ಅವರ ತಂದೆಯ ಮಾತು. ಕ್ಯಾಮ್ರಾಮ್ಯಾನ್ ಬಾಬು ಜೊತೆ ರವಿಮುಖಿ, TV9 ಬಾಗಲಕೋಟೆ.